ಗಣಪತಿ ಯಾಕೆ ಇಲ್ಲಿ ಮಹಾಭಾರತವನ್ನು ಬರೆಯಬೇಕಾದಂಥ ಪ್ರಸಂಗ ಬಂತು? ಗಣಪತಿ ಮಹಾಭಾರತ ಬರದ ಅನ್ನೋ ಕಥೆಯನ್ನ ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಏನಾದರೂ ಮಾಡಿದ್ರ ವ್ಯಾಸರು ಇಡೀ ಮಹಾಭಾರತದಲ್ಲಿ? ಅವರು ಸಹಜವಾಗಿ ಏನು ನಡೀತೋ ಅದನ್ನು ಹಾಗೇ ಹೇಳ್ಕೊಂಡು ಹೋಗಿದ್ದಾರೆ. ಧೃತರಾಷ್ಟ್ರನ ಮಕ್ಕಳು ಪಾಂಡವಿನ ಮಕ್ಕಳ ನಡುವೆ ಮಹಾಭಾರತ ನಡೆದಿತ್ತು. ಅವರ ಮೊಮ್ಮಕ್ಕಳ ನಡುವೆ ಅಂತ ಅಂದಾಗ ಇಬ್ಬರು ಇವರ ಮಕ್ಕಳ ಮಕ್ಕಳೇ ಅಂತ. ಈಗ ದುರ್ಯೋಧನ ಏನು ವ್ಯಾಸರನ್ನ ನಿರ್ಲಕ್ಷ್ಯ ಮಾಡೋದು, ಅಸಡ್ಡೆ ಮಾಡೋದು ಅಂತಲೇ ಏನು ಮಾಡಿಲ್ಲ. ತಪ್ಪು ಮಾಡಿದವರನ್ನ ದಾರಿಗೆ ತರುವ ಪ್ರಯತ್ನ ಮಾಡಿದ್ದಾರೆ. ವ್ಯಾಸರು ಬಂದು ತಡಿತಾರೆ. ಯಾಕೆ ತಡಿತಾರೆ ಅಂತ ಸತ್ತೋಗ್ಬಿಡ್ತೀನಿ ನೀನು ಅಂತ ತಡಿತಾರೆ. ಅಂದ್ರೆ ದುರ್ಯೋಧನಾದಿಗಳಿಗೆ ಜೀವ ಕೊಟ್ಟವರೇ ಅವರು. ತಪಸ್ಸು ಮಾಡೋದಕ್ಕೆ ಮುಂಚೆಲೂ ಅವರು ಮಹರ್ಷಿಗಳಾಗಿದ್ರು ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ. ಜೊತೆಗೆ ಅವರು 20 ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳಿದ್ರಿ. ನನಗೆ ಕುತೂಹಲ ಇರುವಂಥದ್ದು, ಈ ಕೃತಿಗಳ ಪೈಕಿ ಅವರು ಮಹಾಭಾರತವನ್ನು ರಚಿಸುವಾಗ ಗಣಪತಿಯನ್ನು ಯಾಕೆ ಕರೆದರು, ಗಣಪತಿಯಿಂದ ಯಾಕೆ ಇದನ್ನು ಬರೆಸಿದ್ರು? ಬೇರೆ ಕೃತಿಗಳಿಗೂ ಹಾಗೆ ಏನಾದರೂ ಅವರೇ ಬರೆದ್ರಾ ಅಥವಾ ಬೇರೆ ಯಾರ್ದಾದ್ರು ಕರೆದು ಬರೆಸಿದ್ರಾ? ಸೊ ಇಲ್ಲಿ ಗಣಪತಿಯ ಒಂದು ಸಹಾಯವನ್ನು ತಗೊಂಡ್ರು ಅಥವಾ ಮಾರ್ಗದರ್ಶನವನ್ನು ತಗೊಂಡ್ರು ಏನು? ಗಣಪತಿ ಯಾಕೆ ಇಲ್ಲಿ ಮಹಾಭಾರತವನ್ನು ಬರೆಯಬೇಕಾದಂಥ ಪ್ರಸಂಗ ಬಂತು? ಈ ಗಣಪತಿ ಮಹಾಭಾರತ ಬರದ ಅನ್ನೋದರ ಬಗ್ಗೆ ವಿದ್ವಾಂಸರಲ್ಲಿ 2 ಅಭಿಪ್ರಾಯಗಳಿವೆ. ನಿಜ ಮಹಾಭಾರತ ಯಾವುದು, ವ್ಯಾಸಕೃತವಾದ ಮಹಾಭಾರತ ಯಾವುದು ಅನ್ನೋದನ್ನು ಕಳೆದ ಶತಮಾನದಲ್ಲಿ ಏನು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆಯವರು, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆಯವರು ಕೆಲಸ ಮಾಡಿದ್ರು. 3-4 ದಶಕಗಳ ಕಾಲ ದೇಶ ವಿದೇಶದ ವಿದ್ವಾಂಸರು ಕುಳಿತು ಅವರು ಇದು ವ್ಯಾಸ ಮಹಾಭಾರತ, ಉಳಿದಿದ್ದೆಲ್ಲ ಬೇರೆಯವರು ಸೇರಿಸಿದ್ದು ಅಂತ ಒಂದು ನಿರ್ಣಯ ಮಾಡಿದ್ರು ಅವರು. ಹಾಗೆ ನಿರ್ಣಯ ಮಾಡಿದಾಗ ಅವರು ಗಣಪತಿ ಮಹಾಭಾರತ ಬರದ ಅನ್ನೋ ಕಥೆಯನ್ನು ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಬರದಿಲ್ಲ ಅಂತ ಹೇಳ್ತಾರೆ ಅವರು. ಅದನ್ನ ಬರದೇ ಇಲ್ಲ ಅಂತ, ಗಣಪತಿ ಬಂದಿಲ್ಲ ಅಲ್ಲಿ ಅಂತ. ಆದ್ರೆ ಸುಪ್ರಸಿದ್ಧವಾಗಿ ಎಲ್ಲ ಕಡೆ ಚಾಲ್ತಿಯಲ್ಲಿರುವ ಕಥೆ ಇದೆಯಲ್ಲ, ಅಲ್ಲಿ ಗಣಪತಿ ಬರ್ತಾನೆ. ಆ ಕಥೆ ಹೇಗಿದೆ ಅಂತ ಅಂದ್ರೆ, ವ್ಯಾಸರು ರಚಿಸಿದ್ದಾರೆ, ಆದರೆ ಬರೆಯೋದಕ್ಕೆ ಯಾರಾದರೂ ಬೇಕಾಗಿದೆ ಅನ್ನುವ ಒಂದು ಸಂದರ್ಭ ಬಂದಿದೆ ವ್ಯಾಸರಿಗೆ. ರಚಿಸುವುದು ಬೇರೆ, ಲಿಖಿತಗೊಳಿಸುವುದು ಬೇರೆ ಅಂತ 2 ಸ್ಟೆಪ್ಸನ್ನು ನಾವಲ್ಲಿ ನೋಡ್ತೀವಿ. ನಮ್ಮಲ್ಲಿ ಈಗ ಹೇಗಾಗಿದೆ ಅಂದರೆ, ನಮಗೆ ರಚಿಸುವುದು ಬೇರೆ, ಬರೆಯುವುದು ಬೇರೆ ಅಂತ ಇಲ್ಲ. ರಚಿಸುವುದು ಬರೆಯೋದು 2 ಒಟ್ಟಿಗೆ ಆಗುತ್ತೆ. ಈಗ ನಾನೊಬ್ಬ ಲೇಖಕ ಆಗಿ ನಾನು ರಚಿಸಿದ್ದನ್ನು ಆಮೇಲೆ ಬರೆಯೋದು ಅಂತ ಇಲ್ಲ. ಯಾಕೆಂದ್ರೆ ಅದೆರಡು ಒಟ್ಟಿಗೆ ನಡೆಯುವ ಕ್ರಿಯೆ. ಮನಸ್ಸಿನಲ್ಲಿ ರಚನೆ ಆಗ್ತಾ ಇರತ್ತೆ, ವಾಕ್ಯ ರಚನೆ ಆಗ್ತಾ ಇರುವಾಗಲೇ ನಾನು ಅದನ್ನು ಬರಿತಾ ಇರ್ತೀನಿ ಅನ್ನೋದಕ್ಕೇನು, ರಚನೆ ಆಗ್ತಾ ಇರೋದನ್ನು ನಾನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ, ದಾಖಲಿಸ್ತಾ ಹೋಗ್ತೀನಿ. ಅವತ್ತು ರಚಿಸಿ ಇಟ್ಟುಕೊಳ್ಳುವುದು ಬೇರೆ, ಆಮೇಲೆ ಅದನ್ನು ಬರೆಯೋದು ಬೇರೆ ಅನ್ನೋದು 2 ಕಾಣಿಸ್ತಾ ಇತ್ತು. ಅದರ ಅರ್ಥ ಏನು, ನಾನು ಅದನ್ನು ಹೇಗೆ ವ್ಯಾಖ್ಯಾನಿಸ್ತೀನಿ ಅಂದರೆ, ಇವತ್ತಿನ ನಮ್ಮ ಶಕ್ತಿ ಇದೆಯಲ್ಲ, ಮನಸ್ಸಿನ ಶಕ್ತಿ ಇದೆಯಲ್ಲ, ಧಾರಣಾ ಶಕ್ತಿ ಅಂತ ಕರಿಬೇಕು ಅದನ್ನು. ಶಾಸ್ತ್ರಗಳಲ್ಲಿ ಅದನ್ನು ಧಾರಣ ಅಂತ ಕರೀತಾರೆ. ಅಂದರೆ ಮನಸ್ಸಿನಲ್ಲಿ ಉಳಿಸ್ಕೊಳ್ಬೇಕು ವಾಕ್ಯಗಳನ್ನು. ನಮಗೆ ಎಷ್ಟು ವಾಕ್ಯಗಳನ್ನು ಯಥಾವತ್ತಾಗಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಅಂದರೆ, ನಮಗಿಲ್ಲ ಆ ಸಾಮರ್ಥ್ಯ, ತುಂಬ ಕಡಿಮೆ ಆಗಿದೆ. ನಾವೀಗ ಅವಲಂಬಿತರು. ಆದರೆ ಅವತ್ತಿನವರು ಹೇಗೆ ಅಂದರೆ, ಅವರು ಮನಸ್ಸಿನಲ್ಲಿ ಹಾಗೆಯೇ ಉಳಿಸ್ಕೊಳ್ತಾ ಇದ್ರು. ಈಗ ನಮಗೂ ಉಳಿಸ್ಕೊಳ್ಳೋಕ್ಕಾಗತ್ತೆ. ಕಂಠಪಾಠ ಮಾಡಿದರೆ ಅದೇ ಶಬ್ದಗಳು, ಅದೇ ವಾಕ್ಯಗಳು ಮನಸ್ಸಲ್ಲಿ ಉಳಿಯುತ್ತೆ. ಯಾವುದೋ ಪದ್ಯವನ್ನು ಕಂಠಪಾಠ ಮಾಡ್ಕೋತೀವಿ. ಈಗ ಸಂಗೀತಗಾರರು, ಹಾಡುಗಾರರು, ಅವರು ಎದುರುಗಡೆಯಲ್ಲಿ ಹಾಳೆಯೇ ಇಲ್ಲದೆ ಪದ್ಯ ಹೇಳ್ತಾರೆ, ಅಥವಾ ಯಾವುದೋ ಕೋಟ್ಸ್ ಮಾಡುವಾಗ ಕೋಟ್ಸ್ಗಳನ್ನು ಹಾಗೆಯೇ ನೆನ್ಪಿಟ್ಕೊಳ್ತಾರೆ ಭಾಷಣಕಾರರು. ಹೀಗೆ ಉಳಿದಂತೆ ಆ ಅಂಶ ನೆನಪಿರುತ್ತೆ, ಆದರೆ ಆ ವಾಕ್ಯವೇ ಹಾಗೆಯೇ ಮನಸ್ಸಲ್ಲಿ ಉಳಿಯೋಲ್ಲ. ಅದು ಧಾರಣೆಯ ಶಕ್ತಿ. ಧಾರಣೆಯ ಶಕ್ತಿ ಭಾಳ ಹೆಚ್ಚಿತ್ತು ಆ ಕಾಲದವರಿಗೆ ಅನ್ನೋದು ಗೊತ್ತಾಗತ್ತೆ. ಯಾಕೆ ಅಂದರೆ, ಒಂದು ಸಲ ಹೇಳಿದ ಕೂಡಲೇ ಅವರು ಗ್ರಹಿಸ್ತಾ ಇದ್ರು ಅಂತ. ಒಂದು ಸಲ ಒಂದು ವಾಕ್ಯವನ್ನು ಓದಿದರೆ, ಕೇಳಿದರೆ ಅದು ಹಾಗೆ ಕೂತ್ಬಿಡ್ತಿತ್ತು ಅವರಿಗೆ, ಹಾಗೆ ವಾಪಸ್ ಹೇಳೋದಕ್ಕೆ ಬರ್ತಿತ್ತು. ವಾಚೋ ವಿಧೇಯ ಅಂತ ಕರೀತಾರೆ ಅದನ್ನ, ಕಂಠಪಾಠ ಅಂತ ನಾವೀಗ ಹೇಳ್ತೀವಲ್ಲ, ಅದು ಅವರಲ್ಲಿ ತಕ್ಷಣ ಇರ್ತಾ ಇತ್ತು ಅಂತ. ಏಕ ಸಂಧಿಗ್ರಾಹಿ ಅಥವಾ ಏಕಗ್ರಾಹಿ ಅಂತೆಲ್ಲ, ಏಕಪಾಠಿ ಅಂತೆಲ್ಲ ಕರೀತಾರೆ. ಒಂದ್ಸಲ ಕೇಳಿದ್ರೆ ಸಾಕು ಅಂತ. ಈಗ ನಮಗೇನಂದರೆ, ಅದನ್ನು ಕಂಠಪಾಠ ಮಾಡಬೇಕು ಅಂದರೆ ಎಷ್ಟೋ ಸಲ ಓದ್ಕೋಬೇಕು, ಅದನ್ನು ಪದೇ ಪದೇ ಹೇಳಿ 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 ಉಳಿಸ್ಕೋಬೇಕಾಗತ್ತೆ. ಯಾಕೆ ಅಂದರೆ ಧಾರಣೆಯ ಸಾಮರ್ಥ್ಯ ಕಡಿಮೆ ಇದೆ. ವಾಲ್ಮೀಕಿ ವ್ಯಾಸರು ಬರೆಯುವ ಹೊತ್ತಿನಲ್ಲಿ ಧಾರಣೆಯ ಸಾಮರ್ಥ್ಯ ಬಹಳ ಇತ್ತು ಅವರಿಗೆ. ಅವರು ರಚನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ರಚನೆ ಮಾಡಿ ಇಟ್ಕೊಂಡಿದ್ದನ್ನು ಬರಿಬೇಕಾಗಿತ್ತು. ಆಗ ಯಾರು ಬರೆಯೋರು ಅಂತ ಪ್ರಶ್ನೆ. ಯಾರು ಬರೆಯೋರು ಅಂತ ಪ್ರಶ್ನೆ ಬಂದಾಗ ಅವರಿಗೆ ಬಂದಿದ್ದೇನು ಸಮಸ್ಯೆ ಅಂದರೆ, ಅವರು ಹೇಳ್ತಾ ಹೋಗ್ತಾರೆ, ಅಷ್ಟೇ ವೇಗವಾಗಿ ಅದು ಬರಿತಾ ಹೋಗಬೇಕು. ಅದು ಕಷ್ಟ, ಅಷ್ಟು ವೇಗವಾಗಿ ಬರೆದುಕೊಳ್ಳೋಕ್ಕಾಗೋಲ್ಲ. ಹಾಗೆ ಅಂತ ಬಂದಾಗ ಅವರು ಚಿಂತೆಯಲ್ಲಿದ್ದಾಗ ಅವರ ಆಶ್ರಮಕ್ಕೆ ಬ್ರಹ್ಮ ಬಂದ ಅಂತ ಆ ಕಥೆ, ಸೃಷ್ಟಿಕರ್ತ ಬ್ರಹ್ಮ ಬಂದ ಅಂತ. ರಾಮಾಯಣದಲ್ಲೂ ಇದೇ ಥರ ಬರುತ್ತೆ ವಾಲ್ಮೀಕಿಗಳ ವಿಷಯ ಬಂದಾಗ.
ಬ್ರಹ್ಮ ಬಂದವನು ಏನು ಚಿಂತೆಯಲ್ಲಿದೆಯಲ್ಲ ಅಂತಂದ. ಆಗ ವ್ಯಾಸರು ಹೇಳಿದ್ರು, ಮಹಾಭಾರತವನ್ನು ರಚನೆ ಮಾಡ್ಕೊಳ್ತಾ ಇದ್ದೀನಿ, ಮಾಡಿ ಮುಗಿಸಿಲ್ಲ ಅವರು, 1,00,000 ಶ್ಲೋಕದ್ದನ್ನು ಪೂರ್ಣ ಮುಗಿಸಿಲ್ಲ, ಮಾಡ್ಕೋತಾ ಇದ್ದೀನಿ. ಆದರೆ ಯಾರಾದರೂ ಒಬ್ಬರು ಬರ್ಕೊಳ್ತಾ ಹೋಗಬೇಕಿದೆ, ಯಾರು ಅಂತ ಹೊಳಿತಾ ಇಲ್ಲ. ಅದಕ್ಕೆ ಬ್ರಹ್ಮ ಹೇಳದಂತೆ, ನೀನು ಅಂದುಕೊಂಡು ಅಷ್ಟು ವೇಗವಾಗಿ ಅದನ್ನು ಬರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಗಣಪತಿಗೆ ಮಾತ್ರ. ಹಾಗಾಗಿ ಅವನನ್ನೇ ಪ್ರಾರ್ಥಿಸಿ ಅವನ ಹತ್ರ ಬರೆಸು ಅಂತ ಹೇಳಿ ಬ್ರಹ್ಮ ಹೊರಟು ಹೋದ. ಹೀಗೆ ಬ್ರಹ್ಮದೇವ ಹೊರಟು ಹೋದ ಮೇಲೆ ಅವರು ಗಣಪತಿಯನ್ನು ಧ್ಯಾನಿಸ್ತಾರೆ. ಗಣಪತಿ ಬರ್ತಾನೆ, ಅವನಿಗೆ ಹೇಳ್ತಾರೆ ಅವರು, ಬರಿಬೇಕು ನೀನು ಅಂತ. ಅಂದರೆ ದೇವಾದಿದೇವನನ್ನು ಇವರು ಲಿಪಿಕಾರನನ್ನು ಮಾಡಿಕೊಂಡ್ರು ಅಂತ. ಗಣಪತಿ ಹೇಳದಂತೆ ಆಗಬಹುದು, ಆದರೆ ನಂದೊಂದು ನಿಬಂಧನೆ ಇದೆ ಅಂತ ಹೇಳದಂತೆ ಅವನು. ಏನು ನಿಬಂಧನೆ ಅಂತ ಅಂದರೆ, ನಾನು ಬರಿತಾ ಹೋಗುವಾಗ ನೀನು ನಿಲ್ಲಿಸುವಂತಿಲ್ಲ ಅಂತ. ಈಗ ಅವರು 1,00,000 ಶ್ಲೋಕಗಳನ್ನು ರಚನೆ ಮಾಡಿಕೊಂಡಿಲ್ಲ, ರಚನೆ ಒಂದಿಷ್ಟಾಗಿದೆ, ರಚನೆ ಮಾಡಿ ಹೇಳ್ತಾ ಹೋಗ್ತಾರೆ, ಮುಂದಿನ ರಚನೆ ಆಗ್ತಾ ಇರುತ್ತೆ. ಅವನೇನು ಹೇಳ್ದ, ಮಧ್ಯ ನಿಲ್ಲಿಸುವಂತಿಲ್ಲ, ಆರಂಭ ಆದರೆ ಅದು ಮುಕ್ತಾಯದವರೆಗೆ ನೀನು ನಿರಂತರವಾಗಿ ಹೇಳ್ತಾ ಹೋಗಬೇಕು. ಅಂದರೆ ಕಂಠಪಾಠ ಮಾಡಿ ಇಟ್ಕೊಂಡವ್ರು ಹೇಳ್ದಂಗೆ ಹೇಳಬೇಕು ಅಂತ. ಓಕೆ, ಅವರು ಯೋಚಿಸಿದ್ರು, ಅವರು ಹೇಳಿದ್ರಂತೆ, ನಂದು ಒಂದು ನಿಬಂಧನೆ ಇದೆ ಅಂತ. ಏನು ನಿಬಂಧನೆ ಅಂದರೆ, ನಾನು ಏನು ಹೇಳ್ತೀನೋ ಅದನ್ನು ನೀನು ಅರ್ಥ ಮಾಡಿಕೊಳ್ಳದೆ ಬರೆಯಬಾರದು ಅಂತ ಗಣಪತಿಗೆ. ಓಕೆ, ಅರ್ಥ ಮಾಡ್ಕೊಂಡು ಬರಿಬೇಕು, ಆಗಲಿ ಅಂತ ಅಂದ ಅವನು ಅಂತ. ಅದಕ್ಕೆ ಏನು ಅಂದರೆ, ಅವರು ನಡುವೆ ಸುಲಭವಾಗಿ ಅರ್ಥ ಆಗದ, ಬಹಳ ಕಷ್ಟಪಡಬೇಕಾಗಿ ತಿಣುಕಾಡಿ ಅರ್ಥ ಮಾಡ್ಕೊಳ್ಬೇಕಾಗಿ ಬರುವ ಶ್ಲೋಕಗಳನ್ನೆಲ್ಲ ಮಧ್ಯೆ ರಚಿಸ ಹೇಳ್ಬಿಡ್ತಿದ್ರಂತೆ. ಅಂದ್ರೆ ಅವ್ರಿಗೂ ಟೈಮ್ ಸಿಕ್ತಿತ್ತು ಯೋಚನೆ ಮಾಡು, ಹೇಳಲಿಕ್ಕೆ ಸ್ಪೇಸ್ ಸಿಕ್ತಿತ್ತು. ಗಣಪತಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಯೋಚನೆ ಮಾಡುವ ಹೊತ್ತಿನಲ್ಲಿ ಇನ್ನಷ್ಟು ರಚನೆ ಮಾಡ್ಕೋತಾ ಇದ್ರು ಅಂತ. ಹಾಗಾಗಿ ವ್ಯಾಸಗಂಟುಗಳು, ವ್ಯಾಸಗುಟ್ಟುಗಳು ಹೀಗೆಲ್ಲ ಬಂತು ಅಂತ ಆ ಕಥೆ ಹೇಳುತ್ತೆ. ಓಕೆ ಓಕೆ. ಆದರೆ ಇದನ್ನು ವಿದ್ವಾಂಸರುಗಳು ಇಲ್ಲ, ಹಾಗೇನೂ ನಡೆದಿಲ್ಲ, ಅವರು ರಚಿಸಿದ್ದನ್ನು ತನ್ನ ಶಿಷ್ಯರಿಗೆ ಕಲಿಸಿದ್ರು ನೇರವಾಗಿ. ತಮ್ಮ 4 ಜನ ಶಿಷ್ಯರು, ಶುಕ 5 ಜನರಿಗೆ ಕಲಿಸಿದ್ರು ಅನ್ನೋ ಮಾತನ್ನ ಈ ಕ್ರಿಟಿಕಲ್ ಎಡಿಷನ್ ಅಂತ ಏನು ಕರಿತೀವಿ ಅವರು ಹೇಳ್ತಾ ಇದ್ದಾರೆ. ಓಕೆ ಓಕೆ. ಸೊ ಅಂದರೆ ಗಣಪತಿ ಮತ್ತೆ ವ್ಯಾಸರ ಒಂದು ಇದು ನಡೆದೇ ಇಲ್ಲ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಸದ್ಯ ಇತ್ತೀಚಿನ ಸಂಶೋಧನೆಯ ಒಂದು ರಿಸಲ್ಟ್. ಓಕೆ. ಸೊ ಇನ್ನು ಮುಂದಿನ ಭಾಗವಾಗಿ ಹೋಗೋದಾದರೆ, ವ್ಯಾಸ ಈ ಮಹಾಭಾರತದ ಕರ್ತೃವೂ ಹೌದು, ಅದರಲ್ಲಿ ಬರುವ ಒಬ್ಬ ವ್ಯಕ್ತಿಯೂ ಹೌದು. ಸೊ ಇದು ಹೇಗೆ ಸಾಧ್ಯ ಆಗುತ್ತೆ? ಮಹಾಭಾರತದ ಅನೇಕ ವ್ಯಕ್ತಿಗಳ ಜನ್ಮಕ್ಕೂ ವ್ಯಾಸಕರಣ ಆಗ್ತಾರೆ, ಹಾಗೆ ಅದರ ಕೃತಿಯನ್ನು ರಚಿಸ್ತಾರೆ. ಹೀಗೆ ಮಾಡುವಾಗ ಸ್ವತಃ ಅದರ ಪಾತ್ರವಾಗಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಏನಾದರೂ ಮಾಡಿದ್ರ ವ್ಯಾಸರು ಇಡೀ ಮಹಾಭಾರತದಲ್ಲಿ? ಪಾತ್ರಗಳನ್ನು ವಿಶ್ಲೇಷಣೆ ಮಾಡುವಾಗ ಅಥವಾ ಪಾತ್ರಗಳನ್ನು ಪರಿಚಯ ಮಾಡುವಾಗ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಒಂದು ಪಕ್ಷಪಾತ ಧೋರಣೆ ಅಂತೀವೋ, ಅಥವಾ ಒಬ್ರು ಕಂಡ್ರೆ ಪ್ರೀತಿ, ಒಬ್ರು ಕಂಡ್ರೆ ಸಿಟ್ಟು, ಈ ಥರದ್ದೆಲ್ಲ ಇರ್ತದೆ ಅವರೇ ಪಾತ್ರವಾದಾಗ. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ವ್ಯಾಸರು ಮಹಾಭಾರತದಲ್ಲಿ ಅಂತ? ವಾಸ್ತವವಾಗಿ ಅವರು ಆ ಬ್ಯಾಲೆನ್ಸಿಂಗ್ ಅಂತ ಏನು ಮಾಡೋದಕ್ಕೆ ಹೋಗೋದೇ ಇಲ್ಲ ಬರವಣಿಗೆಯಲ್ಲಿ. ಅವರು ಸಹಜವಾಗಿ ಏನು ನಡೀತೋ ಅದನ್ನು ಹಾಗೇ ಹೇಳ್ಕೊಂಡು ಹೋಗಿದ್ದಾರೆ. ಆ ಕಾರಣಕ್ಕಾಗಿಯೇ ಮಹಾಭಾರತದಲ್ಲಿ ನಮಗೆ ಎಲ್ಲರ ತಪ್ಪುಗಳು ಸಿಗುತ್ತವೆ, ಎಲ್ಲರ ಒಳಿತು ಸಿಗುತ್ತವೆ, ಎಲ್ಲರೂ ಒಳ್ಳೆ ಮಾತಾಡಿದ್ದು ಗೊತ್ತಾಗುತ್ತೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದು ದಾಖಲಾಗತ್ತೆ ಅಲ್ಲಿ. ಯಾಕೆ ಅಂತ ಅಂದರೆ, ಅವರು ಸ್ವತಃ ಒಬ್ಬ ಕೃತಿಕಾರನಾಗಿ ಈ ಪಾತ್ರವನ್ನು ಉದಾತ್ತಗೊಳಿಸಬೇಕು, ಈ ಪಾತ್ರ ಇದು ಒಂದು ವಿಲನ್ ಕ್ಯಾರೆಕ್ಟರ್, ಇದನ್ನು ದುಷ್ಟ ಅಂತ ನಾನು ಜಗತ್ತಿಗೆ ತೋರಿಸಬೇಕು, ಅಂದರೆ ಇವನನ್ನು ದುಷ್ಟನನ್ನಾಗಿ ತೋರಿಸಬೇಕು ಅನ್ನೋ ತರಹದ್ದೇನನ್ನು ಅವರು ಮಾಡಿಕೊಂಡಿಲ್ಲ. ನನ್ನ ಅಧ್ಯಯನದ ಫಲಶ್ರುತಿ ಏನಂದರೆ, ಅವರು ಆ್ಯಸ್ ಇಟ್ ಈಸ್ ಬರೆದಿದ್ದಾರೆ. ಏನು ನಡೀತೋ, ಹೇಗೆ ನಡೀತೋ ಅದನ್ನು ಹಾಗೆಯೇ ಬರೆದಿದ್ದಾರೆ. ಅವರ ಅನುಭವಕ್ಕೆ ಬಂದಿದ್ದನ್ನು ಅವರು ಖಂಡಿತ ಹೇಗೆ ನಡೆದಿದೆಯೋ ಹಾಗೆ ಹೇಳಿದ್ದಾರೆ ಅವರು. ಹಾಗಾಗಿನೇ ಅಲ್ಲಿ ನಿಮಗೆ ಎಲ್ಲರಲ್ಲೂ ನೀವು ದೋಷಗಳನ್ನು, ತಪ್ಪುಗಳನ್ನು ಹೇಳೋದಕ್ಕೆ ಸಾಧ್ಯ. ಇವತ್ತು ಮಹಾಭಾರತದ ಎಲ್ಲ ಪಾತ್ರಗಳ ಬಗ್ಗೆಯೂ ಜಗತ್ತು ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ, ಅವರು ಆ ಬ್ಯಾಲೆನ್ಸಿಂಗ್ ಅಂತ ಮಾಡಕ್ಕೆ ಹೋಗದೇ ಇದ್ದಿದ್ದರಿಂದ. ಇಲ್ಲದೇ ಇದ್ರೆ ಏನಾಗ್ತಾ ಇತ್ತು, ಒಂದು ಪಕ್ಷದವರಲ್ಲಿ ತಪ್ಪೇ ಇರಲಿಲ್ಲ ಅಂತ ನಿರೂಪಿಸಿ, ಇನ್ನೊಂದು ಪಕ್ಷದಲ್ಲಿ ಎಲ್ಲೂ ಒಳಿತೇ ಇರಲಿಲ್ಲ ಅಂತ ನಿರೂಪಿಸಿ ಬಿಡ್ಬೋದಾಗಿತ್ತು ಅವರು. ಈಗ ಕೆಟ್ಟವರ ಜೊತೆಗೆ, ಈಗ ದುರ್ಯೋಧನ ಅಲ್ಲಿ ಇವನು ಪ್ರತಿನಾಯಕ, ಅಥವಾ ಇವತ್ತಿನ ಭಾಷೆಯಲ್ಲಿ ಖಳನಾಯಕ. ಅವನ ಜೊತೆಗೆ ಕರ್ಣ ಇದ್ದಾನೆ, ಅವನ ಪರವಾಗಿ ಯುದ್ಧ ಮಾಡ್ತಾನೆ, ದುಷ್ಟನ ಪರವಾಗಿದ್ದಾನೆ.
ಆದರೆ ಕರ್ಣ ಅನ್ನೋನನ್ನ ಎಷ್ಟು ದೊಡ್ಡ ಪಾತ್ರವಾಗಿ ಕಾಣಿಸ್ತಾನೆ ಅವನಲ್ಲಿ. ದಾನದ ವಿಷಯದಲ್ಲೋ, ಸೌಜನ್ಯದ ವಿಷಯದಲ್ಲೋ, ನಿಯಮಬದ್ಧತೆಯ ವಿಷಯದಲ್ಲೋ, ಸಜ್ಜನಿಕೆಯ ವಿಷಯದಲ್ಲೋ. ಈಗ ಈ ಕರ್ಣ ಒಳ್ಳೆಯವನ ಕೆಟ್ಟವನ ಅನ್ನೋ ಚರ್ಚೆ ಹಾಗೆ ಉಳಿದು ಬಿಡುತ್ತೆ. ಯಾಕೆ ಅಂದರೆ ಅವನು ಏನಾಗಿದ್ದಾನೋ ಅಷ್ಟನ್ನೇ ಹೇಳ್ತಾ ಇದ್ದಾರೆ ಅವರು. ಅವನು ಏನಾಗಿದೆ ಅನ್ನೋದನ್ನ ಅಂದರೆ ಯಾವಾಗ ಅವನು ಏನು ಮಾಡ್ದ ಅಂತ. ಒಬ್ಬ ಮನುಷ್ಯ 20ನೇ ವರ್ಷದಲ್ಲಿ ಒಂಥರ ವರ್ತಿಸಿದಾನೆ, 30ನೇ ವರ್ಷದಲ್ಲಿ ಒಂಥರ ವರ್ತಿಸಿದಾನೆ, 40ನೇ ವರ್ಷದಲ್ಲಿ ಒಂಥರ ವರ್ತಿಸ್ತಾನೆ. ಎಲ್ಲ ಮನುಷ್ಯನೂ ಹಾಗೆ, ನಾವುಗಳು ಹಾಗೆ ಅಲ್ವಾ. ನಾವು ಈ ವಯಸ್ಸಿನಲ್ಲಿ ಹೇಗೆ ನಡೆದುಕೊಳ್ತೀವೋ ಹಾಗೆ 10 ವರ್ಷದಿಂದ ನಡ್ಕೊಳ್ತಾ ಇರಲಿಲ್ಲ. ಇವತ್ತು ಅದೇ ಘಟನೆ 10 ವರ್ಷದ ಹಿಂದೆ ನಮ್ಮೆದುರು ನಡೆದ ಘಟನೆ ನಡೆದ್ರೆ ಇವತ್ತು ನಾವು ಪ್ರತಿಕ್ರಿಯಿಸೋದು, ಪ್ರತಿಸ್ಪಂದಿಸೋದು ಬೇರೆ ವಿಧಾನದಲ್ಲಿ. ಯಾಕೆ? ಮಾಗಿರ್ತೀವಿ, ಪ್ರಬುದ್ಧರಾಗಿರ್ತೀವಿ. ಉಲ್ಟಾನೂ ಆಗ್ಬೋದು. ಈಗ ಕೆಲವು ಸಲ ವಯಸ್ಸಾಗ್ತಾ ಪ್ರಬುದ್ಧರಾಗಿ ಪ್ರತಿಕ್ರಿಯಿಸೋದಿರುತ್ತೆ. ಕೆಲವು ಸಲ ವಯಸ್ಸಾದ್ಮೇಲೆ ಎಲ್ಲದಕ್ಕೂ ಸಿಡಿಮಿಡಿಗೊಡೋದು ಅಲ್ವಾ, ಎಲ್ಲದಕ್ಕೂ ಸಿಟ್ಟು ಮಾಡೋದು, ಇದೂ ಕಾಣ್ತೀವಿ ನಾವು. ಅದಕ್ಕೆ ಅರ್ಥ ಏನು ಅಂದರೆ ಒಬ್ಬ ವ್ಯಕ್ತಿ ಘಟನೆಗಳಿಗೆ ಅವನ ಬದುಕಿನ ಅವಧಿಯಲ್ಲಿ ಆಯಾಯ ಕಾಲಘಟ್ಟದಲ್ಲಿ ಸಂದರ್ಭ, ಸನ್ನಿವೇಶ, ಅವನ ಅವತ್ತಿನ ಸ್ವಭಾವ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವತ್ತಿನ ಮೂಡು, ಅವತ್ತು ಅವನಿಗೆ ಏನು ಆಗಬೇಕಾಗಿದೆಯೋ ಅದು ಪ್ರಯೋಜನ, ಇದೆಲ್ಲ ಇಟ್ಕೊಂಡು ಬೇರೆ ಬೇರೆ ತರಹ ವರ್ತಿಸ್ತಾ ಹೋಗ್ತಾನೆ. ಆ ವರ್ತನೆಗಳನ್ನು ಹಾಗೆಯೇ ದಾಖಲಿಸ್ತಾರೆ ಅವರು ಅಂತ. ಇದು ಎಲ್ಲರ ವಿಷಯದಲ್ಲೂ ಹಾಗೆ ದಾಖಲಿಸ್ತಾರೆ ಅವರು. ಮತ್ತೆ ಇನ್ನೊಂದು ಏನು ಅಂತ ಕೇಳಿದರೆ, ವ್ಯಾಸರಿಗೆ ಯಾರೋ ಒಬ್ಬರ ಪಕ್ಷಪಾತ ಮಾಡೋದಕ್ಕೆ ಕಾರಣವೇ ಇರಲಿಲ್ಲ. ಯಾಕೆ ಅಂದರೆ ಈಗ ವ್ಯಾಸರಿಗೆ ನಿಯೋಗದಿಂದ ಹುಟ್ಟಿದವರು ಧೃತರಾಷ್ಟ್ರ, ಪಾಂಡು. ಇಡೀ ಕತೆ ಅವರಿಬ್ಬರ ಮಕ್ಕಳ ಕತೆ. ಧೃತರಾಷ್ಟ್ರನೂ ಅವರ ಮಗನೇ, ಪಾಂಡುವಿನ ಅವರ ಮಗನೇ. ಧೃತರಾಷ್ಟ್ರನ ಮಕ್ಕಳು ಪಾಂಡುವಿನ ಮಕ್ಕಳ ನಡುವೆ ಮಹಾಭಾರತ ನಡೆದಿದ್ದು. ಅಂದ್ರೇನರ್ಥ? ಅವರ ಮೊಮ್ಮಕ್ಕಳ ನಡುವೆ ನಡೆದದ್ದು. ಅವರ ಮೊಮ್ಮಕ್ಕಳ ನಡುವೆ ಅಂತ ಅಂದಾಗ ಇಬ್ಬರು ಇವರ ಮಕ್ಕಳ ಮಕ್ಕಳೇ ಅಂತ. ಹಾಗಾಗಿ ಭೇದಕ್ಕೆ ಕಾರಣ ಇಲ್ಲ. ಈಗ ಏನಾಗತ್ತೆ ಒಂದು ಕುಟುಂಬದಲ್ಲಿ ಅಂದರೆ, ಒಂದು ಕೂಡು ಕುಟುಂಬ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಕೂಡು ಕುಟುಂಬ ಇದ್ದಾಗ ಏನಾಗುತ್ತೆ, ಅಣ್ಣ ಹಿರಿಯವನು ಯಾರಿರ್ತಾನೋ ಅವನು ಯಜಮಾನ ಆಗಿರ್ತಾನೆ. ಅವನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದೇ ಕುಟುಂಬದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ, ಈಗ ಇವನ ಮಕ್ಕಳ ಮಕ್ಕಳು, ಇವನ ತಮ್ಮನ ಮಕ್ಕಳ ಮಕ್ಕಳು, ಇವನ ಇನ್ನೊಬ್ಬ ತಮ್ಮನ ಮಕ್ಕಳ ಮಕ್ಕಳು ಅಂತಿದ್ದಾಗ ಇವನು ಎಲ್ಲರಿಗೂ ಅಜ್ಜ ಹೌದು. ಆದರೆ ಇವನು ನೇರವಾಗಿ ಅಜ್ಜ ಯಾರಿಗೆ? ಇವನ ಮಕ್ಕಳ ಮಕ್ಕಳಿಗೆ. ತಮ್ಮಂದ್ರ ಮಕ್ಕಳಿಗೆ ಇವನು ನೇರ ಅಜ್ಜ ಏನೂ ಅಲ್ಲ. ಆಗ ಪಕ್ಷಪಾತ ಮಾಡಬಹುದು. ಅಂದರೆ ವ್ಯಾಸರ ಜಾಗ ಎಂಥದ್ದು ಅಲ್ಲಿ ಅಂದರೆ, ಇಬ್ಬರಿಗೂ ಸಮಾನವಾಗಿ ಅಜ್ಜ ಅವರು. ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಅಂತ. ಮತ್ತೆ ಧೃತರಾಷ್ಟ್ರ ಇರಲಿ, ಪಾಂಡು ಇರಲಿ, ವ್ಯಾಸರನ್ನು ಅತ್ಯಂತ ಗೌರವದಿಂದಲೇ ನೋಡಿದ್ದಾರೆ. ಅದರಲ್ಲಿ ಕೆಲವು ಸಲ ಏನಾಗುತ್ತೆ, ತಂದೆ ತಾಯಿಗಳಿಗೆ ಯಾವುದೋ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಅಂತೆಲ್ಲ ಒಂದಿರುತ್ತೆ. 2 ಕಾರಣಕ್ಕಾಗಿರುತ್ತೆ. ಒಂದು, ತಂದೆ ತಾಯಿಗಳಿಗೆ ಯಾವುದೋ ಮಕ್ಕಳ ಮೇಲೆ ಸಹಜವಾಗಿ ಪ್ರೀತಿ ಇರುತ್ತೆ, ಅದು ಕಾರಣ ಇರೋಲ್ಲ. ಒಂದು ಮಗುವಿನ, ಕೆಲವರಿಗೆ ಹಿರಿಯ ಮಗನ ಮೇಲೋ, ಕಿರಿಯ ಮಗನ ಮೇಲೋ, ಮಗಳ ಮೇಲೋ ಯಾವ ಕಾರಣ ಅಂತಿಲ್ಲ, ಅವ್ರ ಮೇಲೆ ಒಂದು ಜಾಸ್ತಿ ಪ್ರೀತಿ ಇರುತ್ತೆ. ವ್ಯಾಸರಿಗೆ ಹಾಗೇನೋ ಇದ್ದವರೇ ಅಲ್ಲ ಅವರು. ಒಂದು ಮೋಹವೇ ಇಲ್ಲದೆ ಇದ್ದವರು ಅವರು. ಎರಡನೆಯದ್ದು, ಈ ಪ್ರೀತಿ ಕೆಲವು ಸಲ ಆ ಕಡೆಯವ್ರು ಹೇಗೆ ವರ್ತಿಸಿದ್ದಾರೆ ಅನ್ನೋದ್ರ ಮೇಲೂ ಇರುತ್ತೆ. ಮಕ್ಕಳಲ್ಲಿ ಕೆಲವರು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಲ್ಲ, ಮಾತಾಡಿಸ್ಕೊಳ್ಳಲ್ಲ, ಪ್ರೀತಿ ತೋರಲ್ಲ ಅಂತಿರತ್ತೆ. ಕೆಲವು ಮಕ್ಕಳು ಅದರಲ್ಲೇ ತುಂಬ ಪ್ರೀತಿ ತೋರಿಸ್ತಾರೆ. ಆಗ ಸಹಜವಾಗಿ ಇವರು ಯಾರ ಪರವಾಗಿ ಆಗ್ತಾರೆ ಅಂದರೆ, ತಮ್ಮನ್ನು ತುಂಬ ಪ್ರೀತಿಯಿಂದ ನೋಡೋರ ಕಡೆಗೆ ಹೋಗುತ್ತಾರೆ. ಸಹಜ ಅಲ್ವಾ ಮನುಷ್ಯನ ಬದುಕಿನಲ್ಲಿ. ವ್ಯಾಸರಿಗೆ ಧೃತರಾಷ್ಟ್ರ, ಪಾಂಡು ಇಬ್ಬರು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಅವರನ್ನೇನು ಇವರು ಮನೇಲಿ ಇಟ್ಕೊಂಡು ನೋಡ್ಕೊಂಡಿದ್ದಾರೆ ಅಂತಲ್ಲ, ಗೌರವಿಸುವ ವಿಷಯದಲ್ಲಿ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಅದರಲ್ಲೂ ಪಾಂಡು ಬೇಗ ಹೊರಟೋಗಿದ್ದರಿಂದಾಗಿ ವ್ಯಾಸರಿಗೆ ಸಿಕ್ಕಿದ್ದು ಧೃತರಾಷ್ಟ್ರನೇ. ಹಾಗಾಗಿ ಅಪಾರವಾದ ಗೌರವ ನೋಡಿದ್ದಾರೆ. ಇನ್ನು ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು ಪಾಂಡುವಿನ ಮಕ್ಕಳು ಅಂತ ನೋಡಿದಾಗ ಅವರು ಅಷ್ಟೇ ಗೌರವದಿಂದ ವ್ಯಾಸರನ್ನು ನೋಡಿದ್ದಾರೆ. ಈಗ ದುರ್ಯೋಧನ ಏನು ವ್ಯಾಸರನ್ನು ನಿರ್ಲಕ್ಷ್ಯ ಮಾಡೋದು, ಅಸಡ್ಡೆ ಮಾಡೋದು ಅಂತೆಲ್ಲ ಏನೂ ಮಾಡಿಲ್ಲ. ಇವರು ಹೇಗೆ ನೋಡಿದಾರೋ ಹಾಗೆ ಅವನು ನೋಡಿದ್ದಾನೆ. ಆ ಗೌರವಾದರಗಳಿಗೇನು ಕಡಿಮೆ ಮಾಡಿಲ್ಲ. ಮಾತು ಕೇಳ್ತಾ ಇರಲಿಲ್ಲ ದುರ್ಯೋಧನ ಅನ್ನೋ ಒಂದು ಅಂಶ ಇದ್ದೇ ಇದೆ. ಆದರೆ ಪ್ರೀತಿ ಗೌರವಗಳನ್ನು ತೋರಿಸುವ ವಿಷಯದಲ್ಲಿ ಅವನೇನು ತಪ್ಪಾಗಿ ನಡ್ಕೋತಾ ಇರಲಿಲ್ಲ. ಹಾಗಾಗಿ ಎಲ್ಲ ಕಾರಣದಿಂದ ವ್ಯಾಸರಿಗೆ ಪಕ್ಷಪಾತ ಮಾಡಬೇಕಾದ ಕಾರಣಗಳೇ ಇಲ್ಲ. ಇನ್ನು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವ ಆಧಾರದ ಮೇಲೆ ಪಕ್ಷಪಾತ ಮಾಡಬೇಕು ಅಂತ ಹೋದರೆ ಒಬ್ಬ ವಿವೇಕಿಯಾದವ ನೋಡಬೇಕಲ್ವಾ. ಹೌದು, ಒಳ್ಳೆಯವರು ಕೆಟ್ಟವರು ಅನ್ನೋ ಆಧಾರದ ಮೇಲಲ್ವ ನೋಡಬೇಕಾಗಿರೋದು ಅಂತ ಅಂದರೆ, ಅಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನುವ ವಿಷಯವನ್ನು ಇಟ್ಕೊಂಡು ಅವರೇನು ಮಾಡೋಕ್ಕೆ ಹೋಗಿಲ್ಲ ವ್ಯಾಸರು. ಅವರವರ ಸ್ವಭಾವಕ್ಕೆ ಅವರವ್ರನ್ನ ಬಿಟ್ಟಿದ್ದಾರೆ. ತಪ್ಪು ಮಾಡಿದವರನ್ನು ದಾರಿಗೆ ತರುವ ಪ್ರಯತ್ನ ಮಾಡಿದ್ದಾರೆ, ಮಾಡಿಲ್ಲ ಅಂತೇನೂ ಇಲ್ಲ. ಕಷ್ಟದಲ್ಲಿದ್ದವರಿಗೆ ನೆರವಾಗಿದ್ದಾರೆ. ಅದನ್ನು ಹೊರತುಪಡಿಸಿ ಅವರು ಪ್ರವೇಶ ಮಾಡಿಲ್ಲ ಅವ್ರ ಬದುಕಿಗೆ. ಈ ಉದಾಹರಣೆಗೆ ದುರ್ಯೋಧನ ವನವಾಸಕ್ಕೆ ಪಾಂಡವರು ಹೋದ್ಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ
ಇರೋ ಬರೋ ಸೈನ್ಯ ಎಲ್ಲ ಕಟ್ಕೊಂಡು ಕಾಡಿಗೆ ಹೋಗಿ ಪಾಂಡವರು ಕೊಂದು ಬಿಡ್ತೀನಿ, ಮುಗಿಸ್ಬಿಡೋಣ ಅಂತ ಹೊರಟಿದ್ದ. ಯಾಕೆಂದರೆ ಅವ್ರ ಹತ್ರ ಸೈನ್ಯ ಇಲ್ಲ. ಈಗ 5 ಜನ ಇರೋದು, ಒಂದೊಂದು 10-20 ಸೈನಿಕರು ಇರ್ಬೋದು ಅವ್ರ ಜೊತೆಗೆ. ಇಡೀ ಸೈನ್ಯ ತಗೊಂಡೋಗಿ ಕೊಂದು ಬಿಡೋದು ಅಂತ ವ್ಯಾಸರು ಬಂದು ತಡೀತಾರೆ. ಯಾಕೆ ತಡೀತಾರೆ ಅಂತ, ಸತ್ತೋಗ್ಬಿಡ್ತೀನಿ ನೀನು ಅಂತ ತಡೀತಾರೆ ದುರ್ಯೋಧನನ. ಇನ್ನೆಷ್ಟೋ ಸಲ ಅವನಿಗೆ ಒಳ್ಳೆ ಮಾತಾಡಿರೋದು ಇದೆ ವ್ಯಾಸರು. ತುಂಬ ಸಭೆಗಳಲ್ಲಿ ಇರ್ತಾ ಇದ್ರು ಅವರು, ಒಳ್ಳೆ ಮಾತಾಡಿರೋದಿದೆ. ಆದರೆ ಅದನ್ನು ತುಂಬ ಮೈಮೇಲೆ ಹಾಕ್ಕೊಂಡು ಅದನ್ನು ತಡೆಯೋದು ಅಂತ ಇದೆಯಲ್ಲ, ಹಾಗೆಲ್ಲ ಹೋಗಿದ್ದು ಕಡಿಮೆ ಇದೆ. ಯಾಕೆಂದರೆ ಅಷ್ಟು ಪ್ರವೇಶ ಮಾಡೋಲ್ಲ ವ್ಯಾಸರು. ಹೇಳ್ತಾರೆ ಇದು ತಪ್ಪು, ಇದು ಸರಿ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಅಂತ ಹೇಳ್ತಾರೆ. ಅದನ್ನು ಮೀರಿ ನಿರ್ಣಯ ಅವನು ತಗೋಬೇಕು. ಅವನು ಪುಟ್ಟ ಮಗು ಅಲ್ಲ, ವಯಸ್ಸಿಗೆ ಬಂದವರು, ಅವ್ರ ಬದುಕಿನ ನಿರ್ಣಯ ಅವ್ರು ತಗೋತಾರೆ ಅನ್ನೋ ತರಹದಲ್ಲಿ ಒಂದು ಥರ ಡಿಟ್ಯಾಚ್ಮೆಂಟ್ ಅನ್ನೋದು ವ್ಯಾಸರಲ್ಲಿದೆ. ಹಾಗಾಗಿ ಅವರು ಅದಕ್ಕಿಂತ ಹೆಚ್ಚು ಯಾರ ಬದುಕಿನಲ್ಲೂ ಪ್ರವೇಶ ಮಾಡಿಲ್ಲ. ಆದರೆ ಅವರ ಬದುಕಿನಲ್ಲಿ ಕಷ್ಟ ನಷ್ಟಗಳು ಬಂದಾಗೆಲ್ಲ ಜೊತೆಗೆ ಬಂದಿದ್ದಾರೆ. ಅವರು ಬುದ್ಧಿ ಹೇಳೋದಕ್ಕೂ ಬಂದಿದ್ದಾರೆ, ಕಷ್ಟ ನಷ್ಟಗಳಾದಾಗ ಬಂದಿದ್ದಾರೆ. ಅದು ಯಾರಿಗೆ? ಇಬ್ಬರಿಗೂ ಬಂದಿದ್ದಾರೆ. ಈಗ ಗಾಂಧಾರಿ ತನ್ನ ಹೊಟ್ಟೆಯಲ್ಲಿದ್ದ ಪಿಂಡವನ್ನು ಗುದ್ದಿ ಹೊರಗೆ ಹಾಕಿದಾಗ ಪ್ರಾಣ ಕೊಟ್ಟವರೇ ಅವರು. ಈ ದುರ್ಯೋಧನಾದಿಗಳಿಲ್ದಿರು ಹುಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ದುರ್ಯೋಧನಾದಿಗಳಿಗೆ ಜೀವ ಕೊಟ್ಟವರೇ ಅವರು. ಪಾಂಡವರಲ್ಲೆಲ್ಲೋ ಅರಗಿನ ಅರಮನೆಯಿಂದ ತಪ್ಪಿಸ್ಕೊಂಡು ಹೋಗುವಾಗಲೋ ಇನ್ಯಾವುದೋ ಸಂದರ್ಭದಲ್ಲೋ ಬಂದು ಪಾಂಡವರ ಜೊತೆಗೂ ನಿಂತಿದ್ದಾರೆ ಅವರು. ಹಾಗೆ ಅವರು ಇವರು ಅಂತ ನೋಡಿಲ್ಲ. ಯಾರಿಗೆ ಯಾವಾಗ ಒದಗಬೇಕು ಆಗ ಬಂದು ತಾವೇನು ಮಾಡಬೇಕು ಅಂತ ಮಾಡಿದ್ದಾರೆ. ಹಾಗಾಗಿ ಇಡೀ ವ್ಯಾಸರ ಒಂದು ವ್ಯಕ್ತಿತ್ವ ಇದೆಯಲ್ಲ ಮಹಾಭಾರತದಲ್ಲಿ ತುಂಬ ತುಂಬ ಆದರ್ಶವಾಗಿ ಕಾಣಸಿಗತ್ತೆ. ಅಂದರೆ ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಎರಡರ ಸಮನ್ವಯ ಕಾಣಿಸುತ್ತೆ ಅಲ್ಲಿ. ನಮಗೆ ಎರಡಿದೆ, ಒಂದು ಅಟ್ಯಾಚ್ ಆಗ್ತೀವಿ, ಇಲ್ಲ ಡಿಟ್ಯಾಚ್ ಆಗ್ತೀವಿ. ನಾವು ಅದ್ರ ಜೊತೆಗಿರ್ತೀವಿ, ನಂಟು ಅದ್ರ ಜೊತೆಗಿರುತ್ತೆ, ಇಲ್ಲ ನಂಟು ಕಳ್ಕೊಂಡಿರ್ತೀವಿ, ಅದ್ರ ಜೊತೆಗೆ ನಂಟೇ ಇರೋದಿಲ್ಲ ಅಂತ. ಈ ಎರಡರ ಬ್ಯಾಲೆನ್ಸಿಂಗ್ ಅಂತ ಒಂದಿದೆಯಲ್ಲ, ಅದು ತುಂಬ ಕಷ್ಟ. ಅಂದರೆ ಅಟ್ಯಾಚ್ ಆಗೂ ಇರಬೇಕು, ಡಿಟ್ಯಾಚ್ಮೆಂಟು ಇರಬೇಕು ಅಂತ. ಅದು ತುಂಬ ತುಂಬ ಕಷ್ಟದ್ದು. ಯಾವುದನ್ನು ಹಚ್ಕೋಬಾರ್ದು ಅಂತೀವಲ್ಲ, ಆ ಥರ ಹಚ್ಕೊಳ್ಳದೆ ಇರೋದು ಅಲ್ಲ ಇದು. ನಾವೇನು ಮಾಡ್ತೀವಿ, ಯಾವುದನ್ನು ಹಚ್ಕೋಬೇಡ ಅಂತಂದು ಕೂಡಲೇ ನಮಗೆ ಅದರ ಬಗ್ಗೆ ನಮಗೆ ಬದ್ಧತೆ ಇರೋಲ್ಲ, ಕಮಿಟ್ಮೆಂಟ್ ಇರೋಲ್ಲ ನಮಗೆ. ಹಚ್ಕೊಳ್ಳದೆ ಇದ್ದಾಗ ಅದು ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು. ಈಗ ಇರಾನ್ನಲ್ಲಿ ಸಾಯ್ತಾ ಇದ್ದಾರೆ ಜನ, ಅಥವಾ ಆ ಯುದ್ಧದಲ್ಲಿ ಎರಡೂ ಪಕ್ಷದಲ್ಲಿ ಸಾಯ್ತಾ ಇದ್ದಾರೆ ಅಂದರೆ ಅಯ್ಯೋ ಯುದ್ಧ ಆಗಬಾರ್ದಾಗಿತ್ತು, ಇದನ್ನು ಮೀರಿ ನಮ್ದೇನೋ ಇರೋಲ್ಲ. ಹೌದು, ಯಾಕೆಂದ್ರೆ ನಾವು ಹಚ್ಕೊಂಡೇ ಇಲ್ಲ ಅವರನ್ನು. ಆದರೆ ಇದೇ ನಮ್ಮವರ ವಿಷಯದಲ್ಲಾದರೆ ನಾವು ಹಚ್ಕೊಂಡಾಗ ನಮ್ಮ ಪ್ರತಿಕ್ರಿಯೆ ಇನ್ನೂ ಬೇರೆ ಥರ ಇರುತ್ತಲ್ವಾ. ಹಚ್ಚಿಕೊಳ್ಳದೆ ಇದ್ದಾಗ ಹೇಗಿರುತ್ತೆ ಅಂದರೆ, ಹಾಗೆಲ್ಲ ಮಾಡಬಾರ್ದ್ರಿ ಯುದ್ಧನ, ಇಷ್ಟೇ ನಮ್ಮದು, ಅದಕ್ಕಿಂತ ಮೀರಿದ್ದೇನೂ ಇಲ್ಲ. ಹಾಗಾಗಿ ಡಿಟ್ಯಾಚ್ಮೆಂಟ್ ಇದೆ ಅಲ್ಲಿ ನಮಗೆ ಅವರುಗಳ ಬಗ್ಗೆ, ಯಾವುದೋ ದೇಶದವರ ಬಗ್ಗೆ ಕಮಿಟ್ಮೆಂಟ್ ಇಲ್ಲ. ಅದರಿಂದಾಗಿ ಇಲ್ಲಿ ಸಮಸ್ಯೆ ಇರೋದು. ಕಮಿಟ್ಮೆಂಟ್ ಇರಬೇಕು ಅಂತ ಅನ್ಕೊಳ್ಳಿ, ಅಟ್ಯಾಚ್ಮೆಂಟ್ ಅನಿವಾರ್ಯ ಅಂತ ಆಗ್ಬಿಟ್ಟಿದೆ. ಈ ಬ್ಯಾಲೆನ್ಸಿಂಗ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಕೃಷ್ಣ ಮತ್ತು ವ್ಯಾಸರು ಮಹಾಭಾರತದಲ್ಲಿ ಕಾಣಿಸ್ಕೊಳ್ಳೋದು ಹೀಗೆ. ಅವರು ಕಮಿಟೆಡ್ ಎಲ್ಲದಕ್ಕೂ ಕಮಿಟೆಡ್. ಅವರು ಉಳಿದವರಿಗಿಂತ ಹೆಚ್ಚು ಬದ್ಧತೆ ಇದೆ ಅವರಿಗೆ. ಅಂದರೆ ಕೆಡುಕಾಗಬಾರದು, ಕೆಟ್ಟದ್ದಾಗಬಾರದು, ಎಲ್ಲರಿಗೂ ಒಳ್ಳೆಯದಾಗಬೇಕು, ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು, ಯಾರು ನೊಂದ್ಕೋಬಾರದು ಅನ್ನುವ ಬದ್ಧತೆ ಅವರ ಕುಟುಂಬ, ಅವರ ನೆಂಟರಿಷ್ಟರು, ಅವರ ಮಿತ್ರರು ಎಲ್ಲರ ಬಗ್ಗೆ ವ್ಯಾಸರಿಗೂ ಇದೆ, ಕೃಷ್ಣನಿಗೂ ಇದೆ. ಆದರೆ ಇಬ್ಬರು ಅದು ಎಷ್ಟು ಸುಲಭವಾಗಿ ಕಳ್ಚ್ಕೊಂಡೇ ಬದುಕಿದ್ದಾರೆ ಅಂದರೆ ಅಷ್ಟು ಸುಲಭವಾಗಿ ಕಳ್ಚ್ಕೊಂಡು ಬದುಕಿದ್ದಾರೆ. ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ಭಗವದ್ಗೀತೆಯಲ್ಲಿ ಅವನು ಕರ್ಮದ ಅಂಟಿಲ್ಲದೆ ಕರ್ಮ ಮಾಡು, ಇಲ್ದಿರ ಕರ್ಮ ಫಲ ನಿಂಗೆ ಅಂಟಿ ಬಿಡತ್ತೆ ಅಂತೆಲ್ಲ ಹೇಳ್ತಾನಲ್ಲ ಅವನು. ಸಂಘವಿಲ್ಲದೆ ಕರ್ಮ ಮಾಡಬೇಕು ಅಂತ, ಅಸಂಗನಾಗಿ ಕರ್ಮ ಮಾಡು ಅಂತ ಹೇಳ್ತಾನೆ. ಏನಂದರೆ ನಿನಗೆ ಯಾವುದ್ರದ್ದು ಆ ನಂಟು ಬೆಳಿಬಾರದು, ಹಾಗೆ ಕರ್ಮ ಮಾಡು ಅಂತ. ಹಂಗೆ ಬರೋಲ್ಲ ನಮಗೆ. ಅದು ಬಂದರೆ ನಾವು ಕೃಷ್ಣ ಆಗ್ತೀವಿ ಅಥವಾ ವ್ಯಾಸರಾಗ್ತೀವಿ. ವ್ಯಾಸರ ಇಡೀ ಬದುಕಿನಲ್ಲಿ ಮಹಾಭಾರತದಲ್ಲಿ ನಾವು ನೋಡಿದರೆ ಇದು ತುಂಬ ಚೆನ್ನಾಗಿ ಗೊತ್ತಾಗತ್ತೆ ನಮಗೆ. ಅಂದರೆ ಕಲಿಯೋದಲ್ಲಿದೆ ನಮಗೆ. ಅಂದರೆ ಮಹಾಭಾರತದಲ್ಲಿ ನಿಜವಾಗಿ ಕಲಿಯಬೇಕಾದದ್ದೇನನ್ನ, ಇಡೀ ಮಹಾಭಾರತ ಹೇಳುವ ಸಂದೇಶ, ಅದನ್ನಿಟ್ಟುಕೊಂಡು ಕಲಿಯಬೇಕಾದದ್ದೇನನ್ನ ಅಂದರೆ ನಮಗೆ ಅದಕ್ಕೆ ಸಿಗೋದು ವ್ಯಾಸರು. ಕೃಷ್ಣ ಅಂದರೆ ಕೃಷ್ಣನಿಂದನೂ ಕಲಿಯೋದು ಮಹಾಭಾರತದಲ್ಲಿ ಇದ್ದೇ ಇದೆ. ಆದರೆ ಕೃಷ್ಣನ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಾಗೋದು ನಾವು ಭಾಗವತಕ್ಕೆ ಹೋದಾಗ, ಇಡೀ ಕೃಷ್ಣ ಚರಿತ್ರೆ ಬರೋದಲ್ಲಿ. ಹಾಗಾಗಿ ಮಹಾಭಾರತದಲ್ಲಿ ನಾವು ಪರಿಪೂರ್ಣವಾಗಿ ಅನುಸರಿಸಬೇಕಾದ ವ್ಯಕ್ತಿತ್ವ ಅಂತ ತಗೊಂಡಾಗ ಮುಖ್ಯ ಸ್ಥಾನದಲ್ಲಿ ನಿಲ್ಲೋದು ವ್ಯಾಸರು ಅಂತ. ಯಾವ ವಿಷಯಕ್ಕೆ ಅಂದರೆ ಇದಕ್ಕೆ ಅಂತ. ನಿನ್ನವರಿಗಾಗಿ ಪರಿಶ್ರಮ ಪಡು, ನಿನ್ನವರಿಗಾಗಿ ಪರಿತಪಿಸು, ನಿನ್ನವರಿಗೆ ಜೊತೆಗೆ ನಿಲ್ಲು, ಆದರೆ ನೀನು ಅದರಿಂದ ಹೊರಗಿರು. ಇದಿದೆಯಲ್ಲ ಅದು ಕಷ್ಟದ್ದು. ಪ್ರೀತಿಸು,
ಮೋಹಿಸಬೇಡ ಅಂತ. ಇದು ವ್ಯಾಸರಲ್ಲಿ ಕಾಣಸಿಗತ್ತೆ ನಮಗೆ. ಹಾಗಾಗಿ ಇಂತಹ ವ್ಯಕ್ತಿತ್ವದ ವ್ಯಾಸರು ಪಕ್ಷಪಾತ ಧೋರಣೆಯಂತಹ ಅಂಶಗಳಿಗೆ ಹೋಗುವ ಸಾಧ್ಯತೆಗಳೇ ಇಲ್ಲ.